ರೈತರು ಒಂದಲ್ಲ ಒಂದು ರೀತಿಯಲ್ಲಿ ಪ್ರತಿ ವರ್ಷ ಸಮಸ್ಯೆಯನ್ನ ಅನುಭವಿಸುತ್ತಲೇ ಇರ್ತಾರೆ. ಉತ್ತಮ ಲಾಭದ ನಿರೀಕ್ಷೆಯಲ್ಲಿದ್ದ ಶುಂಠಿ ಬೆಳೆಗಾರರಿಗೆ ಇದೀಗ ಬಿಗ್ ಶಾಕ್ ಎದುರಾಗಿದೆ. ಏನು ಅಂತ ತೋರಿಸ್ತೀವಿ, ಚೆಕ್ ಲುಕ್. ರೈತರ ಬದುಕೆ ಹಾಗೆ. ಕೆಲವೊಮ್ಮೆ ಭಾರಿ ಮಳೆಯಿಂದ ಬೆಳೆ ಹಾಳಾಗುತ್ತೆ, ಆದರೆ ಕೆಲವೊಮ್ಮೆ ಮಳೆಯೇ ಬರಲ್ಲ. ವಾತಾವರಣದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆಯಾದರೂ ಕಷ್ಟ. ಇದೀಗ ಶುಂಠಿ ಬೆಳೆದಿದ್ದ ರೈತರಿಗೆ ಬಿಗ್ ಶಾಕ್ ಎದುರಾಗಿದೆ. ಮಲೆನಾಡು ಭಾಗದ ಸಾಗರ, ಶಿಕಾರಿಪುರ, ಸೊರಬ, ಶಿವಮೊಗ್ಗ ಗ್ರಾಮಾಂತರ ಭಾಗದಲ್ಲಿ ರೈತರು ಭಾರೀ ಪ್ರಮಾಣದಲ್ಲಿ ಶುಂಠಿ ಬೆಳೆದಿದ್ದಾರೆ. ಈ ಬಾರಿ ಉತ್ತಮ ಮಳೆಯಾಗಿದ್ದು ಶುಂಠಿಯ ಇಳುವರಿ ಸಹ ಚೆನ್ನಾಗಿ ಬಂದಿತ್ತು. ಆದರೆ ಅದ್ಯಾಕೋ ಏನೋ ದಿಢೀರಂತ ಶುಂಠಿ ಬೆಲೆ ಕುಸಿದು ಬಿಟ್ಟಿದೆ. ಉತ್ತಮ ಆದಾಯದ ನಿರೀಕ್ಷೆಯಲ್ಲಿದ್ದ ಶುಂಠಿ ಬೆಳೆಗಾರರಿಗೆ ಭಾರೀ ಆಘಾತವಾಗಿದೆ. ಹೋದ ವರ್ಷ ನಾವು ಒಂದು ಚೀಲ ಶುಂಠಿ ಬೀಜಕ್ಕೆ 7 ರಿಂದ 8 ಸಾವಿರ ಕೊಟ್ಟು ಒಂದು ಚೀಲ ಶುಂಠಿ ಬೀಜವನ್ನು ತೆಗೆದುಕೊಂಡು ಶುಂಠಿ ಹಾಕಿದ್ದು, ಅದು ಹೆಚ್ಚು ಕಡಿಮೆ ಒಂದು ಎಕರೆಗೆ 5 ರಿಂದ 6 ಲಕ್ಷ ರೂಪಾಯಿ ತನಕ ನಾವು ಖರ್ಚು ಮಾಡಿದ್ದೇವೆ. ಆದರೆ ಇವಾಗ ನಾವು ಕಿತ್ತು ಕೊಡೋಕೆ ಹೋದರೆ 1 ರಿಂದ 2 ಲಕ್ಷ ರೂಪಾಯಿ ದುಡ್ಡು ಆಗ್ತದೆ. ಇನ್ನೂ 4-5 ಲಕ್ಷ ರೂಪಾಯಿ ಒಬ್ಬ ರೈತಗೆ 1 ಎಕರೆಗೆ ನಷ್ಟ ಆಗ್ತದೆ. ಕಳೆದ ವರ್ಷ ಪ್ರತಿ ಕ್ವಿಂಟಲ್ಗೆ 12 ರಿಂದ 15 ಸಾವಿರದವರೆಗೆ ಇದ್ದ ಶುಂಠಿ ದರ ಭಾರಿ ಇಳಿಕೆ ಕಂಡಿದೆ. ಪ್ರತಿ ಕ್ವಿಂಟಲ್ಗೆ 2,000 ದಿಂದ 2,600ರವರೆಗೆ ಇಳಿದಿದೆ. 1 ಎಕರೆಯಲ್ಲಿ ಶುಂಠಿ ಬೆಳೆಯಲು ಕನಿಷ್ಠ 4 ರಿಂದ 5 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಉತ್ತಮ ಬೆಲೆ ಸಿಕ್ಕರೆ ಲಕ್ಷಾಂತರ ರೂಪಾಯಿ ಲಾಭವೂ ಆಗುತ್ತೆ. ಆದರೆ ಈ ಬಾರಿ ಖರ್ಚು ಮಾಡಿದ ಹಣದ ಅರ್ಧ ಭಾಗವೂ ಬಾರದ ಪರಿಸ್ಥಿತಿ ಬಂದಿದೆ. ಹೀಗಾಗಿ ಕೂಡಲೇ ಸರ್ಕಾರ ರೈತರ ನೆರವಿಗೆ ಧಾವಿಸಿ ಕನಿಷ್ಠ ಬೆಲೆ ನಿಗದಿ ಮಾಡಬೇಕೆಂದು ರೈತರು ಒತ್ತಾಯಿಸಿದ್ದಾರೆ. ರೈತ ದೇಶದ ಬೆನ್ನೆಲುಬು ಅಂತಾರೆ. ಆ ದೇಶದ ಬೆನ್ನೆಲುಬು ಈ ಪ್ರಸ್ತುತ ಥರ ಈ ವಾಣಿಜ್ಯ ಬೆಳೆಯಾಗಿ ಶುಂಠಿ ಬೆಳೆದಂಥ ರೈತರು ಅವರು ತೀವ್ರವಾಗಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಆ ಕಾರಣದಿಂದ ಸಹ ಈ ಕೂಡಲೇ ಸರ್ಕಾರ ಮಧ್ಯಪ್ರವೇಶ ಮಾಡಿ ನಿಗದಿತ ಒಂದು ಬೆಂಬಲ ಬೆಲೆ ನಿಗದಿ ಮಾಡಿ ಅವರ ಸಹಾಯಕ್ಕೆ ನಿಲ್ಲಬೇಕಾಗಿ ಈ ಮಾಧ್ಯಮದ ಮೂಲಕ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇವೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಶುಂಠಿ ಬೆಳೆಗೆ ವೈಜ್ಞಾನಿಕ ಬೆಲೆ ನಿಗದಿಪಡಿಸಬೇಕು. ಅಲ್ಲಿಯವರೆಗೂ ಈ ಶುಂಠಿ ಬೆಳೆಗಾರರಿಗೆ ಸಮಸ್ಯೆ ತಪ್ಪಿದ್ದಲ್ಲ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯ್ಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ರೈತರು ಒಂದಲ್ಲ ಒಂದು ರೀತಿಯಲ್ಲಿ ಪ್ರತಿ ವರ್ಷ ಸಮಸ್ಯೆಯನ್ನ ಅನುಭವಿಸುತ್ತಲೇ ಇರ್ತಾರೆ. ಉತ್ತಮ ಲಾಭದ ನಿರೀಕ್ಷೆಯಲ್ಲಿದ್ದ ಶುಂಠಿ ಬೆಳೆಗಾರರಿಗೆ ಇದೀಗ ಬಿಗ್ ಶಾಕ್ ಎದುರಾಗಿದೆ. ಏನು ಅಂತ ತೋರಿಸ್ತೀವಿ, ಚೆಕ್ ಲುಕ್. ರೈತರ ಬದುಕೆ ಹಾಗೆ. ಕೆಲವೊಮ್ಮೆ ಭಾರಿ ಮಳೆಯಿಂದ ಬೆಳೆ ಹಾಳಾಗುತ್ತೆ, ಆದರೆ ಕೆಲವೊಮ್ಮೆ ಮಳೆಯೇ ಬರಲ್ಲ. ವಾತಾವರಣದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆಯಾದರೂ ಕಷ್ಟ. ಇದೀಗ ಶುಂಠಿ ಬೆಳೆದಿದ್ದ ರೈತರಿಗೆ ಬಿಗ್ ಶಾಕ್ ಎದುರಾಗಿದೆ. ಮಲೆನಾಡು ಭಾಗದ ಸಾಗರ, ಶಿಕಾರಿಪುರ, ಸೊರಬ, ಶಿವಮೊಗ್ಗ ಗ್ರಾಮಾಂತರ ಭಾಗದಲ್ಲಿ ರೈತರು ಭಾರೀ ಪ್ರಮಾಣದಲ್ಲಿ ಶುಂಠಿ ಬೆಳೆದಿದ್ದಾರೆ. ಈ ಬಾರಿ ಉತ್ತಮ ಮಳೆಯಾಗಿದ್ದು ಶುಂಠಿಯ ಇಳುವರಿ ಸಹ ಚೆನ್ನಾಗಿ ಬಂದಿತ್ತು. ಆದರೆ ಅದ್ಯಾಕೋ ಏನೋ ದಿಢೀರಂತ ಶುಂಠಿ ಬೆಲೆ ಕುಸಿದು ಬಿಟ್ಟಿದೆ. ಉತ್ತಮ ಆದಾಯದ ನಿರೀಕ್ಷೆಯಲ್ಲಿದ್ದ ಶುಂಠಿ ಬೆಳೆಗಾರರಿಗೆ ಭಾರೀ ಆಘಾತವಾಗಿದೆ. ಹೋದ ವರ್ಷ ನಾವು ಒಂದು ಚೀಲ ಶುಂಠಿ ಬೀಜಕ್ಕೆ 7 ರಿಂದ 8 ಸಾವಿರ ಕೊಟ್ಟು ಒಂದು ಚೀಲ ಶುಂಠಿ ಬೀಜವನ್ನು ತೆಗೆದುಕೊಂಡು ಶುಂಠಿ ಹಾಕಿದ್ದು, ಅದು ಹೆಚ್ಚು ಕಡಿಮೆ ಒಂದು ಎಕರೆಗೆ 5 ರಿಂದ 6 ಲಕ್ಷ ರೂಪಾಯಿ ತನಕ ನಾವು ಖರ್ಚು ಮಾಡಿದ್ದೇವೆ. ಆದರೆ ಇವಾಗ ನಾವು ಕಿತ್ತು ಕೊಡೋಕೆ ಹೋದರೆ 1 ರಿಂದ 2 ಲಕ್ಷ ರೂಪಾಯಿ ದುಡ್ಡು ಆಗ್ತದೆ. ಇನ್ನೂ 4-5 ಲಕ್ಷ ರೂಪಾಯಿ ಒಬ್ಬ ರೈತಗೆ 1 ಎಕರೆಗೆ ನಷ್ಟ ಆಗ್ತದೆ. ಕಳೆದ ವರ್ಷ ಪ್ರತಿ ಕ್ವಿಂಟಲ್ಗೆ 12 ರಿಂದ 15 ಸಾವಿರದವರೆಗೆ ಇದ್ದ ಶುಂಠಿ ದರ ಭಾರಿ ಇಳಿಕೆ ಕಂಡಿದೆ. ಪ್ರತಿ ಕ್ವಿಂಟಲ್ಗೆ 2,000 ದಿಂದ 2,600ರವರೆಗೆ ಇಳಿದಿದೆ. 1 ಎಕರೆಯಲ್ಲಿ ಶುಂಠಿ ಬೆಳೆಯಲು ಕನಿಷ್ಠ 4 ರಿಂದ 5 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಉತ್ತಮ ಬೆಲೆ ಸಿಕ್ಕರೆ ಲಕ್ಷಾಂತರ ರೂಪಾಯಿ ಲಾಭವೂ ಆಗುತ್ತೆ. ಆದರೆ ಈ ಬಾರಿ ಖರ್ಚು ಮಾಡಿದ ಹಣದ ಅರ್ಧ ಭಾಗವೂ ಬಾರದ ಪರಿಸ್ಥಿತಿ ಬಂದಿದೆ. ಹೀಗಾಗಿ ಕೂಡಲೇ ಸರ್ಕಾರ ರೈತರ ನೆರವಿಗೆ ಧಾವಿಸಿ ಕನಿಷ್ಠ ಬೆಲೆ ನಿಗದಿ ಮಾಡಬೇಕೆಂದು ರೈತರು ಒತ್ತಾಯಿಸಿದ್ದಾರೆ. ರೈತ ದೇಶದ ಬೆನ್ನೆಲುಬು ಅಂತಾರೆ. ಆ ದೇಶದ ಬೆನ್ನೆಲುಬು ಈ ಪ್ರಸ್ತುತ ಥರ ಈ ವಾಣಿಜ್ಯ ಬೆಳೆಯಾಗಿ ಶುಂಠಿ ಬೆಳೆದಂಥ ರೈತರು ಅವರು ತೀವ್ರವಾಗಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಆ ಕಾರಣದಿಂದ ಸಹ ಈ ಕೂಡಲೇ ಸರ್ಕಾರ ಮಧ್ಯಪ್ರವೇಶ ಮಾಡಿ ನಿಗದಿತ ಒಂದು ಬೆಂಬಲ ಬೆಲೆ ನಿಗದಿ ಮಾಡಿ ಅವರ ಸಹಾಯಕ್ಕೆ ನಿಲ್ಲಬೇಕಾಗಿ ಈ ಮಾಧ್ಯಮದ ಮೂಲಕ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇವೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಶುಂಠಿ ಬೆಳೆಗೆ ವೈಜ್ಞಾನಿಕ ಬೆಲೆ ನಿಗದಿಪಡಿಸಬೇಕು. ಅಲ್ಲಿಯವರೆಗೂ ಈ ಶುಂಠಿ ಬೆಳೆಗಾರರಿಗೆ ಸಮಸ್ಯೆ ತಪ್ಪಿದ್ದಲ್ಲ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯ್ಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ರೈತರು ಒಂದಲ್ಲ ಒಂದು ರೀತಿಯಲ್ಲಿ ಪ್ರತಿ ವರ್ಷ ಸಮಸ್ಯೆಯನ್ನ ಅನುಭವಿಸುತ್ತಲೇ ಇರ್ತಾರೆ.
ಉತ್ತಮ ಲಾಭದ ನಿರೀಕ್ಷೆಯಲ್ಲಿದ್ದ ಶುಂಠಿ ಬೆಳೆಗಾರರಿಗೆ ಇದೀಗ ಬಿಗ್ ಶಾಕ್ ಎದುರಾಗಿದೆ. ಏನು ಅಂತ ತೋರಿಸ್ತೀವಿ, ಚೆಕ್ ಲುಕ್. ರೈತರ ಬದುಕೆ ಹಾಗೆ. ಕೆಲವೊಮ್ಮೆ ಭಾರಿ ಮಳೆಯಿಂದ ಬೆಳೆ ಹಾಳಾಗುತ್ತೆ, ಆದರೆ ಕೆಲವೊಮ್ಮೆ ಮಳೆಯೇ ಬರಲ್ಲ. ವಾತಾವರಣದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆಯಾದ್ರೂ ಕಷ್ಟ. ಇದೀಗ ಶುಂಠಿ ಬೆಳೆದಿದ್ದ ರೈತರಿಗೆ ಬಿಗ್ ಶಾಕ್ ಎದುರಾಗಿದೆ. ಮಲೆನಾಡು ಭಾಗದ ಸಾಗರ, ಶಿಕಾರಿಪುರ, ಸೊರಬ, ಶಿವಮೊಗ್ಗ ಗ್ರಾಮಾಂತರ ಭಾಗದಲ್ಲಿ ರೈತರು ಭಾರೀ ಪ್ರಮಾಣದಲ್ಲಿ ಶುಂಠಿ ಬೆಳೆದಿದ್ದಾರೆ. ಈ ಬಾರಿ ಉತ್ತಮ ಮಳೆಯಾಗಿದ್ದು ಶುಂಠಿಯ ಇಳುವರಿ ಸಹ ಚೆನ್ನಾಗಿ ಬಂದಿತ್ತು. ಆದ್ರೆ ಅದ್ಯಾಕೋ ಏನೋ ದಿಢೀರಂತ ಶುಂಠಿ ಬೆಲೆ ಕುಸಿದು ಬಿಟ್ಟಿದೆ. ಉತ್ತಮ ಆದಾಯದ ನಿರೀಕ್ಷೆಯಲ್ಲಿದ್ದ ಶುಂಠಿ ಬೆಳೆಗಾರರಿಗೆ ಭಾರೀ ಆಘಾತವಾಗಿದೆ. ಹೋದ ವರ್ಷ ನಾವು ಒಂದು ಚೀಲ ಶುಂಠಿ ಬೀಜಕ್ಕೆ 7 ರಿಂದ 8 ಸಾವಿರ ಕೊಟ್ಟು ಒಂದು ಚೀಲ ಶುಂಠಿ ಬೀಜವನ್ನು ತೆಗೆದುಕೊಂಡು ಶುಂಠಿ ಹಾಕಿದ್ದು ಅದು ಹೆಚ್ಚು ಕಡಿಮೆ ಒಂದು ಎಕರೆಗೆ 5 ರಿಂದ 6 ಲಕ್ಷ ರೂಪಾಯಿ ತನಕ ನಾವು ಖರ್ಚು ಮಾಡಿದ್ದೇವೆ. ಆದರೆ ಇವಾಗ ನಾವು ಕಿತ್ತು ಕೊಡೋಕೆ ಹೋದರೆ 1 ರಿಂದ 2 ಲಕ್ಷ ರೂಪಾಯಿ ದುಡ್ಡು ಆಗ್ತದೆ. ಇನ್ನೂ 4-5 ಲಕ್ಷ ರೂಪಾಯಿ ಒಬ್ಬ ರೈತಗೆ 1 ಎಕರೆಗೆ ನಷ್ಟ ಆಗ್ತದೆ. ಕಳೆದ ವರ್ಷ ಪ್ರತಿ ಕ್ವಿಂಟಲ್ಗೆ 12 ರಿಂದ 15 ಸಾವಿರದವರೆಗೆ ಇದ್ದ ಶುಂಠಿ ದರ ಭಾರಿ ಇಳಿಕೆ ಕಂಡಿದೆ. ಪ್ರತಿ ಕ್ವಿಂಟಲ್ಗೆ 2,000 ದಿಂದ 2,600ರವರೆಗೆ ಇಳಿದಿದೆ. 1 ಎಕರೆಯಲ್ಲಿ ಶುಂಠಿ ಬೆಳೆಯಲು ಕನಿಷ್ಠ 4 ರಿಂದ 5 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಉತ್ತಮ ಬೆಲೆ ಸಿಕ್ಕರೆ ಲಕ್ಷಾಂತರ ರೂಪಾಯಿ ಲಾಭವೂ ಆಗುತ್ತೆ. ಆದ್ರೆ ಈ ಬಾರಿ ಖರ್ಚು ಮಾಡಿದ ಹಣದ ಅರ್ಧ ಭಾಗವೂ ಬಾರದ ಪರಿಸ್ಥಿತಿ ಬಂದಿದೆ. ಹೀಗಾಗಿ ಕೂಡಲೇ ಸರ್ಕಾರ ರೈತರ ನೆರವಿಗೆ ಧಾವಿಸಿ ಕನಿಷ್ಠ ಬೆಲೆ ನಿಗದಿ ಮಾಡಬೇಕೆಂದು ರೈತರು ಒತ್ತಾಯಿಸಿದ್ದಾರೆ. ರೈತ ದೇಶದ ಬೆನ್ನೆಲುಬು ಅಂತಾರೆ. ಆ ದೇಶದ ಬೆನ್ನೆಲುಬು ಈ ಪ್ರಸ್ತುತ ಥರ ಈ ವಾಣಿಜ್ಯ ಬೆಳೆಯಾಗಿ ಶುಂಠಿ ಬೆಳೆದಂಥ ರೈತರು ಅವರು ತೀವ್ರವಾಗಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಆ ಕಾರಣದಿಂದ ಸಹ ಈ ಕೂಡಲೇ ಸರ್ಕಾರ ಮಧ್ಯಪ್ರವೇಶ ಮಾಡಿ ನಿಗದಿತ ಒಂದು ಬೆಂಬಲ ಬೆಲೆ ನಿಗದಿ ಮಾಡಿ ಅವರ ಸಹಾಯಕ್ಕೆ ನಿಲ್ಲಬೇಕಾಗಿ ಈ ಮಾಧ್ಯಮದ ಮೂಲಕ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇವೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಶುಂಠಿ ಬೆಳೆಗೆ ವೈಜ್ಞಾನಿಕ ಬೆಲೆ ನಿಗದಿಪಡಿಸಬೇಕು. ಅಲ್ಲಿಯವರೆಗೂ ಈ ಶುಂಠಿ ಬೆಳೆಗಾರರಿಗೆ ಸಮಸ್ಯೆ ತಪ್ಪಿದ್ದಲ್ಲ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯ್ಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ರೈತರು ಒಂದಲ್ಲ ಒಂದು ರೀತಿಯಲ್ಲಿ ಪ್ರತಿ ವರ್ಷ ಸಮಸ್ಯೆಯನ್ನ ಅನುಭವಿಸುತ್ತಲೇ ಇರ್ತಾರೆ. ಉತ್ತಮ ಲಾಭದ ನಿರೀಕ್ಷೆಯಲ್ಲಿದ್ದ ಶುಂಠಿ ಬೆಳೆಗಾರರಿಗೆ ಇದೀಗ ಬಿಗ್ ಶಾಕ್ ಎದುರಾಗಿದೆ. ಏನು ಅಂತ ತೋರಿಸ್ತೀವಿ, ಚೆಕ್ ಲುಕ್. ರೈತರ ಬದುಕೆ ಹಾಗೆ. ಕೆಲವೊಮ್ಮೆ ಭಾರಿ ಮಳೆಯಿಂದ ಬೆಳೆ ಹಾಳಾಗುತ್ತೆ, ಆದರೆ ಕೆಲವೊಮ್ಮೆ ಮಳೆಯೇ ಬರಲ್ಲ. ವಾತಾವರಣದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆಯಾದ್ರೂ ಕಷ್ಟ. ಇದೀಗ ಶುಂಠಿ ಬೆಳೆದಿದ್ದ ರೈತರಿಗೆ ಬಿಗ್ ಶಾಕ್ ಎದುರಾಗಿದೆ. ಮಲೆನಾಡು ಭಾಗದ ಸಾಗರ, ಶಿಕಾರಿಪುರ, ಸೊರಬ, ಶಿವಮೊಗ್ಗ ಗ್ರಾಮಾಂತರ ಭಾಗದಲ್ಲಿ ರೈತರು ಭಾರೀ ಪ್ರಮಾಣದಲ್ಲಿ ಶುಂಠಿ ಬೆಳೆದಿದ್ದಾರೆ. ಈ ಬಾರಿ ಉತ್ತಮ ಮಳೆಯಾಗಿದ್ದು